ಒಂದು ಬಸ್ಸಲ್ಲಿ ಒಂದೇ ಬಸ್ಸಲ್ಲಿ ಯಾವುದೋ ಕ್ರಾಂತಿ ಪಿಕ್ಚರ್ ಪ್ರಮೋಷನ್ಸ್ ಇರೋದು. ಹ್ಮ್. ಭಾರಿ ಆ ನಾಟಕ ನೋಡಯ್ಯ, ಏನೇನು ನಾಟಕ ನೋಡಲ್ಲ. ಅವ್ರ ಅಣ್ಣನ ಮಗನೊಬ್ರು ಕಳಿಸಿದ ದರ್ಶನ್, ಅಣ್ಣನ ಮಗನ ಅಕ್ಕನ ಮಗನ ಅಕ್ಕನ ಮಗ. ಕರ್ಕೊಂಡು ಸ್ವತಃ ದರ್ಶನೇ ಫೋನ್ ಮಾಡಿ ಆತಂಕದಲ್ಲಿದ್ದಾರೆ, ಒದ್ದಾಡ್ತಾ ಇರ್ತಾರೆ ಅಂತ ನಾನು ಈಚೆಗೆ ಫೋನ್ ಮಾಡೋಕ್ಕೆ ಹೋಗಿಲ್ಲ. ಹ್ಮ್. ಆದರೆ ಬದುಕಿನಲ್ಲೇ ಪೋಷಕ ಪಾತ್ರಧಾರಿಗಳಾದಂಥ ಅಪ್ಪ, ಅಮ್ಮ, ಅಜ್ಜಿ, ಚಿಕ್ಕಪ್ಪ, ತಂದೆ, ಇನ್ಯಾರು ದೂರ, ಇವ್ರಿಗೆಲ್ಲ ಎಲ್ಲೂ ಮರ್ಯಾದೆ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಪಿಕ್ಚರ್ ಮಾಡೋ ಗುರು, ಒಳ್ಳೆ ಪಿಕ್ಚರ್ ಮಾಡೋ, ಸಬ್ಜೆಕ್ಟ್ ಚೆನ್ನಾಗಿರಬೇಕು, ಮನಸ್ಸಿಗೆ ಹಾಂಟ್ ಆಗಬೇಕು, ತಾಕಬೇಕು, ಅದರಲ್ಲೊಂದು ಒಳ್ಳೆ ಸಂದೇಶನೂ ಇರಬೇಕು. ಬ್ಯೂಟಿಫುಲ್ ಅವಳು ಅಂತಾನೆ ಹೊರತು ಅವಳು ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡ್ತಾಳೆ ಗೊತ್ತಿಲ್ಲ. ಅಷ್ಟಾಗಿ ಐಸ್ ಕ್ಯಾಂಡಿ ಚಿಪ್ಕೊಂಡು ಕಾರಿನ ಟೈರ್ ಮೇಲೆ ಕೂತ್ಕೋತಾಳೆ. ಟೈರ್ ನೋಡ್ತಾನೆ ಇರಲ್ಲ, ಅವಳು ಟೈರ್ ನೋಡ್ತಾಳೆ. ಸುಮಾರು ವಿಚಾರಗಳನ್ನ ಮಾತಾಡಿದ್ರಿ. ನಿಮ್ಮ ಜರ್ನಿಯಲ್ಲಿ ಅನೇಕರು ಬಂದಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನನಗೆ ಕಾಣಿಸೋದು, ಬಹುಶಃ ಎಲ್ರಿಗೂ ಕಾಣಿಸ್ಬೋದು, ದರ್ಶನ್ ಅವರು ಅವರನ್ನು ಬಹಳ ಕೆಳ ಹಂತದಿಂದ, ತುಂಬ ಕೆಳ ಹಂತದಿಂದ ನೀವು ಅವ್ರನ್ನ ಗಮನಿಸಿದ್ರಿ. ಇವತ್ತು ಒಬ್ಬ ದೊಡ್ಡ ನಟರಾಗಿ ಬೆಳೆದಿದ್ದಾರೆ. ಏನನ್ಸುತ್ತೆ, ನೀವು ಹೇಳ್ತೀರಿ ರಂಗಭೂಮಿಯಿಂದ ಸಿನಿಮಾಗೆ ಬಂದವರು, ಬೆಳೆದಿರೋರು ಎಲ್ಲರ ಬಗ್ಗೆನೂ ಬಹಳಷ್ಟು ವಿಸ್ತಾರವಾಗಿ ಮಾತಾಡಿದ್ರಿ. ದರ್ಶನ್ ಅಂದಾಗ ಅವರ ಜರ್ನಿ ಒಂದು 8 ಒಂದು ವರ್ಷದಿಂದನೇ ಸಿಕ್ಕಿದ್ದ ಆತ. ಒಂದು ಬಸ್ಸಲ್ಲಿ ಒಂದೇ ಬಸ್ಸಲ್ಲಿ ಯಾವುದೋ ಕ್ರಾಂತಿ ಪಿಕ್ಚರ್ ಪ್ರಮೋಷನ್ಸ್ ಇರೋದು. ಭಾರಿ ಆ ನಾಟಕ ನೋಡಯ್ಯ, ಏನೇನು ನಾಟಕ ನೋಡಲ್ಲ ನನಗೆ ಸಾಂಬ ಶಿವಪ್ರಸನ್ನ ನಾಟಕ ನೋಡಬೇಕು ಅಂತ ಆಸೆ ಅಣ್ಣ. ಬಾ ಮತ್ತೆ ನಾನು ಸಾಂಬ ಶಿವಪ್ರಸನ್ನ ಮಾಡಿ ತೋರಿಸ್ತೀನಿ, ನೀ ಬಾ ಅಂದೆ. ಅಲ್ಲಿ ನಾಟಕ ನೋಡೋಕೆ ಬಿಡಲ್ಲ ಅಣ್ಣ, ನಿನಗೆ ತೊಂದರೆನೇ ಆಗದಂಗೆ ಮಾಡಿಸ್ತಾ ಮಾಡ್ಕೊಂಡು, ನೀನು ಬರೋದು ಯಾರಿಗೂ ಹೇಳಲ್ಲ, ಬಾ ನೀನು ಅಂದೆ. ಅವನೊಳಗೆ ಈ ನಾಟಕ ನೋಡಬೇಕು, ನಾಟಕದ ಬಗ್ಗೆ ಸಹಕಾರ ಕೊಡಬೇಕು, ನಾಟಕದವ್ರು ಬೆಳಿಬೇಕು ಆಸೆ ಇದೆ, ಮಾಡೋಕ್ಕಾಗಿಲ್ಲ. ಪ್ರಕಾಶ್ ರೈಗೆ ಮಾಡೋಕ್ಕೂ ಆಯಿತು, ಒಂಚೂರು ಆಸೆನೂ ಇದೆ, ಅದನ್ನು ಜಾರಿಗೆ ತಂದ್ಕೊಂಬಿಟ್ರು. ಹಾಗಾಗಿ ತುಂಬ ಜನಕ್ಕೆ, ರಮೇಶ್ ಭಟ್ರಿಗೆ ಆಸೆ ಇರಲ್ವಾ, ಅವಿನಾಶ್ಗೆ ಆಸೆ ಅಲ್ವಾ ರಂಗಭೂಮಿ ಬಗ್ಗೆ, ರಂಗಾಯಣರಿಗೂ ಆಸೆ ಇಲ್ಲ, ಎಲ್ಲರಿಗೂ ಆಸೆಗಳಿದೆ. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವರ ಬದುಕಿನ ಒತ್ತಡಗಳು, ಬೇರೆ ಬೇರೆ ತಾಪತ್ರಗಳು ಎಲ್ಲ ಕಷ್ಟ ಆಗುತ್ತೆ. ಹಾಗೆ ಅವ್ರಿಗೂ ಕೂಡ ಆಗಿರುತ್ತೆ. ದರ್ಶನಕ್ಕೆ ಕೂಡ ರಂಗಭೂಮಿ ಬಗ್ಗೆ ಆಸೆ ಏನು ಇರಬಾರ್ದು ಅಂತಿಲ್ಲ, ಆಸೆ ಇರುತ್ತೆ, ಕನಸುಗಳಿರ್ತವೆ. ಅದನ್ನು ಜಾರಿಗೆ ತರೋಕ್ಕೆ ತುಂಬ ಇಚ್ಛಾಶಕ್ತಿ ತರೋದಕ್ಕೆ ತುಂಬ ತಾಪತ್ರಗಳು ಅಡ್ಡ ಬರ್ತಾ ಇರುತ್ತೆ. ಇವತ್ತೆಲ್ಲ ನಾಳೆ ಮತ್ತೆ ಅವರು ಎಲ್ಲರೂ ರಂಗಭೂಮಿ ಜೊತೆ ನಿಲ್ತಾರೆ ಅಂತ ನನಗೆ ಏನೋ ಒಂದು ಸಿಕ್ಸ್ ಸೆನ್ಸು, ಗ್ಯಾರಂಟಿ ನಿಲ್ತಾರೆ, ಏನೋ ಮಾಡ್ತಾರೆ ಅಂತ. ಇಲ್ಲಾಂದರೆ ಅವ್ರ ಅಣ್ಣನ ಮಗನೊಬ್ರು ಕಳಿಸಿದ ದರ್ಶನ್, ಅಣ್ಣನ ಮಗನ ಅಕ್ಕನ ಮಗನ ಕರ್ಕೊಂಡು ಸ್ವತಃ ದರ್ಶನೇ ಫೋನ್ ಮಾಡಿ ಕಳಿಸಿದ್ರು, ಇಲ್ಲಿಗೆ ಸೇರಿಸಿದ್ರು. ಅವ್ರು ಇಂಡಿಯಾನು ಒಬ್ಬರನ್ನ ಕಳಿಸಿದ್ರು ಲಾಸ್ಟ್ ಇಯರು. ಯಾವಾಗವಾಗ 4-5 ಹುಡುಗರನ್ನ ಕಳಿಸೋದು, ರಂಗಭೂಮಿ ಹೋಗಿ ಕಲೀರಿ, ನೋಡಿ ನಟನಾದಲ್ಲಿ ತುಂಬ ಚೆನ್ನಾಗಿ ಮಾತಾಡುವ ಬಗ್ಗೆಯನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ, ಸ್ಪೀಚ್ ತುಂಬ ಇಂಪಾರ್ಟೆಂಟು, ದಯವಿಟ್ಟು ಕಲೀರಿ ಅಂತ ದರ್ಶನ್ ಸ್ಟೇಟ್ಮೆಂಟ್ ಮಾಡಿರೋದನ್ನು ನಾನೇ ಓದಿನಿ, ಮತ್ತು ಎಲ್ಲರೂ ಇಟ್ಕೊಂಡಿದ್ದೀನಿ, ಇದೇ ಅದು ನಟನಾದಲ್ಲಿ ಹೇಳ್ಕೊಡ್ತಾರೆ ಅಂತ. ನಾನು ನಿನಾಸಮ್ಮ ಆಗಲಿ, ರಂಗಾಯಣ ಆಗಲಿ, ನಟನ ಆಗಲಿ, NSD ಆಗಲಿ, ಎಲ್ಲವನ್ನೂ ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀನಿ. ಎಲ್ಲ ಕಡೆನೂ, ಯಾಕೆ ನಾವು ಇರೋದೇ ಅಲ್ಪಸಂಖ್ಯಾತರು, ಕಮ್ಮಿ ಇರೋದು. ನಾವು ಒಬ್ಬರನ್ನೊಬ್ರು ಪ್ರೀತಿ ಮಾಡಿದವ್ರೆ, ರೆಸ್ಪೆಕ್ಟ್ ಮಾಡ್ಕೊಳ್ಳದೆ ಹೋದರೆ ಅರ್ಥವೇ ಇಲ್ಲ. ಆಮೇಲೆ ರಂಗಭೂಮಿ ಹೇಳ್ಕೊಡದೆ ಸಹಜವಾಗಿ ಸಹವರ್ತಿಯಾಗಿ ಎಲ್ಲರೊಂದಿಗೆ ಬದುಕುವಂತಹ ಕೆಲಸ ಮಾಡು ಅಂತ ಹೇಳ್ಕೊಡೋದು. ನಾವೇ ಒಬ್ಬರನ್ನೊಬ್ರು ದೂಷಿಸ್ಕೊತಾ ಇದ್ದರೆ ರಂಗಭೂಮಿ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ದರ್ಶನ್ಗೆ ರಂಗಭೂಮಿ ಕಂಡ್ರೆ ಪ್ರೀತಿ ಇದೆ ಅಂತ ನನಗೆ ಬಲವಾದ ನಂಬಿಕೆ. ಇವಾಗಲೂ ಕಾಲ್ ಮಾಡಿದಾಗ ಏನು ಮಾತಾಡ್ತಾರೆ ಆ್ಯಕ್ಚುಲಿ? ಇಲ್ಲ, ಈಚೆಗೆ ಕಾಲ್ ಮಾಡಿಲ್ಲ, ಯಾಕೆಂದರೆ ತೊಂದರೆ ಆಗುತ್ತೆ, ಅವ್ರ ಪಾಪ ಆತಂಕದಲ್ಲಿದ್ದಾರೆ, ಒದ್ದಾಡ್ತಾ ಇರ್ತಾರೆ ಅಂತ ನಾನು ಈಚೆಗೆ ಫೋನ್ ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವರಿಗೆ ಗೊತ್ತಿಲ್ಲದ ಹಾಗೆ ನನ್ನ ಮೇಲೆ, ನನಗೆ ಗೊತ್ತಿಲ್ಲದಾಗ ಅವ್ರ ಮೇಲೆ ಒಂದು ಒಳ್ಳೆ ವಿಶ್ವಾಸು, ಒಂದು ಪ್ರೀತಿನೂ ಇದ್ದೇ ಇರುತ್ತೆ. ಯಾರೋ ಬೈಕೊಂಡ್ರು ಅನ್ನೋ ಕಾರಣಕ್ಕಾಗಿ, ಯಾರೋ ಆಡ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ, ಯಾರೋ ಉದ್ದುದ್ದಕ್ಕೆ ನಮಗೆ ಫೇಸ್ಬುಕ್ಕಲ್ಲಿ ಏನೋ ಬೈಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ? ಎಲ್ಲವಕ್ಕೂ ಆನ್ಸರ್ ಕೊಡ್ತಾ ಕೂತ್ಕೊಳಕ್ಕಾಗತ್ತೀರಿ? ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಆನ್ಸರ್ ಕೊಡ್ತಾ ಕೂತ್ಕೋಬಾರ್ದಪ್ಪ, ಆಗಲ್ಲ. ಯಾಕೆಂದ್ರೆ ನಮಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇರೋದ್ರಿಂದ. ನಾನು ಹೇಳ್ದಲ್ಲ, ನನ್ನ ಕನಸುಗಳು ಇಷ್ಟಿವೆ ಅಂತ ಅಂದ್ಬಿಟ್ಟು. ರಾತ್ರಿ ಮಲಗಿದಾಗ ನನ್ನ ಕನಸುಗಳು ನೋಡಿ ನಾನೇ ಸಂತೋಷ ಪಡ್ಕೊತಾ ಇರ್ತೀನಿ. ನನಗೆ ಅದರಲ್ಲೇ ಇಟ್ಕೊಂಡು ಯಾವುದೋ ಹಳ್ಳಿಲಿ ಯಾವುದೋ ಓಪನ್ ಇರುವಂಥ ಹೈಟೆಕ್ ಫುಲ್ಲು ಇದಾಗಿರೋ ಬಸ್ಗಳು ಓಪನ್ ಆಗಿ ತೆರೆದಿಟ್ಕೊಂಡು, ಹಳ್ಳಿ ಜನ ಎಲ್ಲ ನೂರಾರು ಲೈಟ್ಗಳ ಮಧ್ಯೆ ಅವ್ರ ಊರಿನಲ್ಲೇ ಅಲ್ಲಿ ವರ್ಕ್ಶಾಪ್ ಮಾಡಿ ಆ್ಯಕ್ಟ್ ಮಾಡಿದವರಲ್ಲಿ ಆ್ಯಕ್ಟ್ ಮಾಡಿ, ಅವರೆಲ್ಲ ಬಣ್ಣ ಕಟ್ಟಿ ಕುಣಿದು ಸಂತೋಷ ಆಗಿ ಮತ್ತೆ ಎಲ್ಲ ತಂಡಕ್ಕೆ ವಾಪಸ್ ಬಂದು ಮಲ್ಕೊಂಡು ಮುಂದಕ್ಕೆ ಬೇರೆ ಊರಿಗೆ ಹೋಗೋದಿದೆಯಲ್ಲ, ಎಷ್ಟು ಖುಷಿ ವಿಷಯ ಅಲ್ವಾ? ಚಿತ್ರರಂಗ ತುಂಬ ಬೆಳೆದಿದೆ, ನೀವು ಗಮನಿಸ್ತಾ ಇರ್ತೀರಿ. ಕಳೆದ 10, 12, 15 ವರ್ಷಗಳಿಂದ ಈಚೆಗಿನ ಚಿತ್ರರಂಗವನ್ನು, ನೀವು ಹಿಂದೆ ಚಿತ್ರರಂಗವನ್ನು ನೋಡಿದ್ರಿ, ನೀವು ಬರೋದಕ್ಕಿಂತ ಹಿಂದಿನ ಚಿತ್ರರಂಗವನ್ನು ಗಮನಿಸಿರ್ತೀರಿ. ಇತ್ತೀಚೆಗೆ ಬಹಳಷ್ಟು ಆರೋಪಗಳು ಕೇಳಿಬರುತ್ತೆ, ಬಹಳಷ್ಟು ಆರೋಪಗಳು. ರಂಗಭೂಮಿಯಿಂದ ಬಂದಂಥ ಎಷ್ಟೋ ಕಲಾವಿದರಿದ್ದಾರೆ, ಕನ್ನಡ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡು ಸಾಕಷ್ಟು ಸೇವೆ ಮಾಡಿದಂಥ ಹಿರಿಯ ಕಲಾವಿದರಿದ್ದಾರೆ. ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಅವರಿಗೆ ಸರಿಯಾಗಿ ಅವರಿಗೆ ಸಿಗಬೇಕಾದಂತಹ ಸ್ಥಾನಮಾನ ಅಥವಾ ಅವಕಾಶಗಳು ಸಿಗ್ತಿಲ್ಲ ಅನ್ನೋದು ಬಹಳಷ್ಟು ಕಲಾವಿದರು ಮಾತಾಡೋದು ನಾವು ಕೇಳಿದ್ವಿ. ಪೋಷಕ ಪಾತ್ರಗಳು ಅನ್ನೋದೇ ಕನ್ನಡ ಸಿನಿಮಾಗಳಲ್ಲಿ ಕಾಣ್ತಾ ಇಲ್ಲ. ಗೆಳೆಯ, ನೀವು ಕಲೆ ಬಗ್ಗೆ ಮಾತ್ರ ಇಟ್ಕೊಂಡು ಈ ಮಾತು ಕೇಳ್ತಾ ಇದ್ದೀರಿ ಅಲ್ವಾ? ನೀವು ಕಲೆ ಬಗ್ಗೆ ಇಟ್ಕೊಂಡು ಪೋಷಕ ಪಾತ್ರಧಾರಿಗಾಗಿ ಕನ್ನಡದಲ್ಲಿ ಗೌರವಿಸುತ್ತಿಲ್ಲ ಯಾಕೆ ಅನ್ನೋದು ನಿಮ್ಮ ಪ್ರಶ್ನೆ. ಬದುಕಿನಲ್ಲೇ ಪೋಷಕ ಪಾತ್ರಧಾರಿಗಳಾದಂಥ ಅಪ್ಪ, ಅಮ್ಮ, ಅಜ್ಜಿ, ಚಿಕ್ಕಪ್ಪ, ತಂದೆ, ಇನ್ಯಾರು ದೂರ,
ಇವ್ರಿಗೆಲ್ಲ ಎಲ್ಲೂ ಮರ್ಯಾದೆ ಕೊಡ್ತಾ ಇದ್ದಾರೆ ಬುದ್ಧಿ. ವಯಸ್ಸಾದ ಒಬ್ಬ ತಾತನನ್ನು ಮೊಮ್ಮಗ ಕೈ ವಾಕಿಂಗ್ ಹಿಡ್ಕೊಂಡು ಕರ್ಕೊಂಡು ಹೋಗೋದು ಟಿ ವಿಯಲ್ಲಿ ನೋಡಿದಾಗ ರೋಮಾಂಚಿತಗೊಳ್ತಾರೆ. ಅದನ್ನು ನಿಜ ಜೀವನದಲ್ಲಿ ಕರ್ಕೊಂಡು ಹೋಗುವಂದಾಗ ಚೂರು ಕರೋನಾ ಬಂದಿದ್ದು ದೂರ ಇರೋಕ್ಕೆ ಗೊತ್ತಾಗಲ್ಲ ನಿನಗೆ ಅಂತ ಅಪ್ಪ ಅಮ್ಮನೇ ಬೈತಾ ಇರ್ತಾರೆ. ಮಗ ಅಂತಾನೆ ಅವಾಗ ಅಪ್ಪಂಗೆ, ನೀನು ಹಂಗಾದಾಗ ಅಂತಾನೆ. ಜನ ಸಂತೋಷ ಪಡ್ತಾರೆ ಅದು ನೋಡ್ಬಿಟ್ಟು. ನಾನು ಹೇಳೋದು, ನಮ್ಮ ಬದುಕು ಕೂಡ ಆ ಥರ ರಂಗಭೂಮಿಯಾಗೆ ಕಾವ್ಯಮಯ ಆಗಬೇಕು ಅಂತಂದರೆ ಆರಂಭದಿಂದಲೇ ಅವ್ರಿಗೆ ಸಾಮಾಜಿಕವಾದಂಥ ನೀತಿಯುಕ್ತವಾದಂಥ ಮೌಲ್ಯಾಧಾರಿತವಾದ ಶಿಕ್ಷಣ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಇದು ಚಿತ್ರರಂಗದಲ್ಲಿ ಒಬ್ಬ ಚಿತ್ರ ತೆಗಿತಾನೆ ಅಂತ ಬರ್ತಾರೆ ಅಂದ್ಕೊಳ್ಳಿ, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಚಿತ್ರ ತೆಗಿಯಕ್ಕೆ ಬಂದ, ದುಡ್ಡು ಹಾಕೋದು ತೆಗಿಯೋದು, ದುಡ್ಡು ಎತ್ಕೊ ಮಾಡು, ದುಡ್ಡು ಹಾಕೋ ದುಡ್ಡು ತೆಗಿ ಗುರು, ಒಂದು ಡಬಲ್ ಮಾಡು ನೀನು ಅಂತಲೇ ಹೇಳ್ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ಪಿಕ್ಚರ್ ಮಾಡು ಗುರು, ಒಳ್ಳೆ ಪಿಕ್ಚರ್ ಮಾಡು, ಸಬ್ಜೆಕ್ಟ್ ಚೆನ್ನಾಗಿರಬೇಕು, ಮನಸ್ಸಿಗೆ ಹಾಂಟ್ ಆಗಬೇಕು, ತಾಕಬೇಕು, ಅದರಲ್ಲೊಂದು ಒಳ್ಳೆ ಸಂದೇಶನೂ ಇರಬೇಕು, ರಂಜನೆಯೂ ಇರಬೇಕು, ಆ ಥರದ್ದು ಏನಾರು ಮಾಡು ಅಂತ ಹೇಳ್ತಾರೋರು ಭಾಳ ಕಮ್ಮಿ ಇದ್ದಾರೆ. ಯಾಕೆ ಅಂದರೆ ಪ್ರತಿ ಪ್ರೊಡ್ಯೂಸರು, ಪ್ರತಿ ಡೈರೆಕ್ಟ್ರು, ಪ್ರತಿ ಮಾಧ್ಯಮದವರು, ಪ್ರತಿಯೊಬ್ಬರು ಪಿ ಆರ್ ಒಗಳಿಂದ ಹಿಡಿದು ಎಲ್ಲರೂ ತುದಿ ಕಟ್ಟಕಡೆ ಪೋಷಕ ನಟವರೆಗೂ ಎಲ್ಲರಿಗೂ ಅವರ ವಯಸ್ಸಿಗೆ ತಕ್ಕ ಹಾಗೆ ಅವರು ಓದಿಕೊಳ್ಳಬೇಕಾದಂಥ ಪುಸ್ತಕದ, ಸಾಹಿತ್ಯದ, ಕಾವ್ಯದ ಅಗತ್ಯ ಇದೆ ಅಂತ. ಅದನ್ನು ಮಾಡ್ತಾ ಇಲ್ಲ ಅಂತ, ಅದನ್ನು ನಾವು ಮಾಡ್ತಾ ಇಲ್ಲ. ಅದಕ್ಕಾಗಿ ಪಿಕ್ಚರ್ಗೆ ದುಡ್ಡು ಹಾಕೊಂಬರೋರು ಏನಿರುತ್ತಲ್ಲ, ಅವನು ನನ್ನ ಕಡೆಯವ್ರು ಯಾರೋ ಇದ್ದಾರೆ, ಅವ್ನು ಹಾಕ್ಕೊಳ್ರಿ, ಅವ್ನು ಫ್ರೀಯಾಗಿ ಮಾಡ್ತಾನೆ, ನಮ್ಮ ಚಿಕ್ಕವನ ಮಗಳು ಸಖತ್ತಾಗಿ ಮಾಡ್ತಾಳಲ್ಲ, ಅವಳು ಹಾಕ್ಕೊಳ್ಳಿ, ಬ್ಯೂಟಿಫುಲ್ ಅವಳು ಅಂತಾನೆ ಹೊರತು ಅವಳು ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡ್ತಾಳೆ ಗೊತ್ತಿಲ್ಲ. ಇದು ಎಫೆಕ್ಟ್ ಮಾಡ್ತಾ ಇದೆ. ಸ್ವಜನ ಪಕ್ಷಪಾತ ಅನ್ನೋದಾಗಲಿ ಅಥವಾ ದುಡ್ಡು ಹಾಕಿ ದುಡ್ಡನ್ನೇ ಎತ್ತಿ ದುಡ್ಡನ್ನೇ ಬದುಕಿ ದುಡ್ಡಲ್ಲೇ ಉಸಿರಾಡುವಂಥ ಅತೀವ ಹಣದ ವ್ಯಾಮೋಹದಿಂದಾಗಿ ಮತ್ತು ಎಲ್ಲಕ್ಕೂ ಕಾಮದ ವಿಕಲ್ಪತೆಯನ್ನು ಅತ್ಯಂತ ವಿದ್ರಾವಕವಾಗಿ ತೋರಿಸುವಂಥ ವಿಪರೀತದ ಅರ್ಥದ ಕಾಮಕೇಳಿಯನ್ನು ತೋರಿಸುವುದಾಗಲಿ ಜಾಸ್ತಿ ಎಲ್ಲದಕ್ಕೂ. ಯಾವುದೋ ಒಂದು ಆ್ಯಡ್ ರೀ, ಮೊನ್ನೆ ನೋಡ್ತಾ ಇದ್ದೆ, ಕಾರ್ ಟೈರಿನ ಆ್ಯಡು. ಕಾರ್ ಟೈರ್ ತೋರಿಸ್ಬೇಕು, ಒಳಗಡೆ ಹೆಂಗಿದೆ ತೋರಿಸ್ಬೇಕು ಇಲ್ವಾ? ಅವಳು ಕೆಟ್ಟಾಗಿ ಐಸ್ ಕ್ಯಾಂಡಿ ಚಿಪ್ಕೊಂಡು ಕಾರಿನ ಟೈರ್ ಮೇಲೆ ಕೂತ್ಕೋತಾಳೆ. ಕಾರ್ ಟೈರ್ಗೋದಕ್ಕೂ ಸಂಬಂಧವೇ ಇಲ್ಲ. ಹೆಂಗೆ ಇದನ್ನು ಜಡ್ಜ್ ಮಾಡೋದು ಸರ್? ಅವಳನ್ನ ನೋಡಿದ್ರೆ ಟೈರ್ ನೋಡ್ತಾರೆ ಅಂತ. ಅವರು ಆ್ಯಕ್ಚುಲಾಗಿ ಟೈರ್ ನೋಡ್ತಾನೆ ಇರಲ್ಲ, ಅವಳು ಟೈರ್ ನೋಡ್ತಾರೆ. ನಾವು ಏನೇನೋ ಅತಿಯಾಗಿ ಬುದ್ಧಿವಂತರಾಗಿ ಯೋಚನೆ ಮಾಡ್ತಾ ಇದ್ದಲ್ಲ, ಅದನ್ನು ಬಿಟ್ಬಿಟ್ಟು ನೇರವಾಗಿ ಸರಳವಾಗಿ ಯೋಚನೆ ಮಾಡೋ ಸ್ಥಿತಿ ಬಂದರೆ, ಅಪ್ಪನಿಗೆ ಎಲ್ಲ ಆಫೀಸ್ಗೆ ಹೊರಟೋನು, ಅಪ್ಪನಿಗೆ ಹುಷಾರಿಲ್ಲ ಅಂದ ತಕ್ಷಣ ಒಂದು 5 ನಿಮಿಷ ಮಾತ್ರೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಮಾತ್ರೆ ತಂದು ಕೊಟ್ಟು, ಯಾಕೆ ಲೇಟಾಗಿ ಬಂದೆ, ನಾನು ಮಾತ್ರೆ ತಂದು ಕೊಟ್ಬಿಟ್ಟು ಬಂದೆ ಸರ್ ನಮ್ಮ ತಂದೆಗೆ ಅಂತ ಹೇಳಿದಾಗ, ಹೌದಾ ವೆರಿ ಗುಡ್, ನೆಕ್ಸ್ಟ್ ಕೆಲಸ ಕಂಟಿನ್ಯೂ ಮಾಡೋ. ಅವ್ನು ಆಫೀಸರ್ 5 ನಿಮಿಷ ಲೇಟಾಗಿ ಬಂದಿದ್ದು, ಅಪ್ಪಗೆ ಮಾತ್ರೆ ತಂದು ಕೊಟ್ಟೆ, ನೀವು ಬರ್ಕೊಡ್ದು ಹೋಗು ಅಂತ ಹೇಳ್ಬಿಟ್ರೆ ಜೀವನ ಮುಗಿದೋಗ್ಬಿಡುತ್ತೆ. ಹಂಗಲ್ಲ ಅದು. ಜೀವನವನ್ನು ಪ್ರೀತಿಸುವ ಗುಣ ಕೂಡ, ಪ್ರೀತಿಸುವ ಬಗೆ ಕೂಡ ಬದಲಾಗಬೇಕಾದಂಥ ಸ್ಥಿತಿ ಬಂದಿದೆ. ಆ ಬದಲಾವಣೆಗೆ ಮನಸ್ಸು ಹಾತೊರಿತಾ ಇದೆ ಅಂತ ನನಗೆ ಬಲವಾದ ನಂಬಿಕೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರುವ ಹಾಗೆ ಪಿಕ್ಚರಲ್ಲಿ ನಾವು ನಮ್ಮ ಪಿಕ್ಚರಲ್ಲಿ ಹೇಗೆ ಪೋಷಕ ಕಲಾವಿದರನ್ನ ಹಿಂದೆ ಅದೂ ಒಂದು ಊಟ ಅಂತ, ರಾಜ್ಕುಮಾರ್ ಪಕ್ಕ ನರಸಿಂಹರಾಜು ಇದ್ದ, ರಾಜನ್ ಪಕ್ಕ ಒಬ್ಬ ವಿದೂಷಕ ಇದ್ದ, ರಾಮನ್ ಪಕ್ಕ ಒಬ್ಬ ಹನುಮ ಇದ್ದ, ಕೃಷ್ಣದೇವರಾಯನ ಪಕ್ಕ ಒಬ್ಬ ಬೀರ್ಬಲ್ ಬೇಕು ಅಂತ ಅನ್ನಿಸಿ ಅವರ ಪ್ರೀತಿ ಮಾಡಿದ್ರೆ ಓಕೆ. ಊಟಕ್ಕೆ ಒಂದು ಉಪ್ಪಿನಕಾಯಿ ಆಗಿ ಬಳಸಿ ನಿಂಚ್ಕೊಳ್ತೀನಿ, ಸಂತೋಷವಾಗಿರುತ್ತೆ. ಆದರೆ ಊಟದ ಜೊತೆಗೆ ಅದು ಹೆಂಗೋ ಕರಿಬೇವಿನ ಎಲೆ ಚೀಪುಟ್ಟು ಹಿಂಗೆ ಎಸ್ಬೋಣ ಅಂತ ಕರಿಬೇವು ಆಗೋದು ಬೇಡ. ನಾವು ಅದರಲ್ಲಿ ಔಷಧಿ ಗುಣ ಇದೆ, ಅದು ಜಗಿದು ತಿನ್ನುವ ಹಾಗೆ ಅದೇ ಪ್ರಮುಖ ಅನ್ನವನ್ನಾಗೂ ಕೂಡ ಮರ್ಯಾದೆ ಕೊಡಬೇಕಾದಂಥ ಸಾರಿಗೆ ಒಂದು ತುಂಬ ಒಳ್ಳೆಯ ರಸವತ್ತಾದಂಥ ಕೆಲಸವೂ ಅದರೊಟ್ಟಿಗೆ ಆಗಬೇಕು ಅನ್ನೋ ಪ್ರತಿಮೆ ಇದೆಯಲ್ಲ, ಅದನ್ನು ರೂಢಿಗೆ ತರಬೇಕಾಗಿದೆ. ಅದಕ್ಕೆ ಯಾಕೆ ಅಂದರೆ ಬದುಕಿನಲ್ಲಿ ಕೂಡ ನೀವು ನಿಮ್ಮ ಜೊತೆ ಬದುಕಿದವ್ರನ್ನ, ಪೋಷಕರನ್ನ, ವಯಸ್ಸಾದವ್ರನ್ನ, ಅಜ್ಜಿನ, ಕುಂಟಿರನ್ನ, ಕಾಲಿಲ್ಲದೆ ಇದ್ದವ್ರನ್ನ, ಕುಷ್ಠರೋಗಿಗಳನ್ನ ಕೂಡ ಪ್ರೀತಿ ಮಾಡುವಂತಹ, ಅವ್ರಿಗೆ ಯೋಗ್ಯತೆ ಕಲ್ಪಿಸ್ಕೊಡುವಂತಹ, ಅವ್ರನ್ನ ಕರುಣೆ ಅಲ್ಲದೆಯೂ ಅವರಿಗೆ ಬದುಕಿನ ಸ್ಥಾನಮಾನಗಳನ್ನ ಕೊಡುವಂಥ ಕೆಲಸ, ಮರ್ಯಾದೆ ಕೊಡುವಂಥ ಕೆಲಸ ಆದರೆ ತನಗೆ ತಾನೇ ಎಲ್ಲವೂ ಸರಿ ಹೋಗುತ್ತೆ. ಬದುಕು ಸುಂದರವಾದರೆ ಕಾವ್ಯವೂ ಕಲೆಯೂ ಸುಂದರವಾಗುತ್ತದೆ ಅನ್ನುವ ಮಾತು ನನ್ನದು. ಸ್ಕೂಲ್ ದಿನಗಳಲ್ಲಿ ಆ ಟ್ಯಾಬ್ಲೋ ಇದ್ರ ಮೇಲೆ ಗಾಂಧಿ ಪಾತ್ರ ಮಾಡಿದ್ರಿ. ಅಲ್ಲಿಂದ ಇಲ್ಲಿ ಇವತ್ತು ನಟನ ಅನ್ನುವಂತಹ ಒಂದು ಭವ್ಯವಾದಂತಹ ನಿಮ್ಮ ಕನಸು ಇಲ್ಲಿ ಅರಳಿರ್ತಕ್ಕಂಥದ್ದು. ಈ ಕ್ಷಣಕ್ಕೆ ನಿಂತಾಗ ಏನು ಮನಸ್ಸಿನಲ್ಲಿ ಏನು ಮೂಡುತ್ತೆ? ಈ 45 ವರ್ಷಗಳ ಒಂದು 5% ಸಾರ್ಥಕ ಭಾವ ಮೂಡುತ್ತೆ. 95% ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿಯುತವಾದಂಥ ಮನಸ್ಸುಗಳು ಬೇಕು ಅಂತ ಆತಂಕ ಶುರುವಾಗುತ್ತೆ. ಎರಡೂ ಫೀಲ್ ಮಾಡ್ತಾ ಇರ್ತೀನಿ. 5% ಇಲ್ಲ ಚೆನ್ನಾಗಾಗಿದೆ, ಹುಡುಗರು ಕಲಿತಾ ಇದ್ದಾರೆ ಅಂತ ಅನಿಸುತ್ತೆ. ಅದ್ರ ಮುಂದಕ್ಕೆ ಹೋಗಬೇಕಲ್ಲ. ಯಾಕೆಂದರೆ ಬರೀ ನಟನ ಮಾತ್ರ ಅಲ್ಲ, ನೂರಾರು ನಟನೆಗಳು, ನೂರಾರು ನಟರು, ನಟಿಯರು ಶುದ್ಧ ಕಲಾವಿದರಾಗೋದಕ್ಕೆ ಬೇಕಾದಂಥ ಮನಸ್ಥಿತಿಗಳನ್ನ ರೂಪಿತಗೊಳಿಸ್ಬೇಕಲ್ಲ. ಅದಕ್ಕೆ ತುಂಬ ಶ್ರಮ ಪಡಬೇಕು. ಆ ಶ್ರಮಕ್ಕೆ ಬೇಕಾದಂಥ ಶಕ್ತಿಯನ್ನು ರೂಪಿಸ್ಕೊಳ್ಳೋಕ್ಕೆ ಬೇಕಾದಂಥ ಇವತ್ತಿನ ಅನ್ನದಲ್ಲಿ, ಇವತ್ತಿನ ಮನಸ್ಥಿತಿಯಲ್ಲಿ, ಇವತ್ತಿನ ಪುಸ್ತಕದಲ್ಲಿ, ಇವತ್ತಿನ ವ್ಯವಸ್ಥೆಯಲ್ಲಿ ರೂಪುಗೊಳಿಸುವುದು ಹೇಗೆ ಎನ್ನುವುದು ನನ್ನ ಯಾವತ್ತಿನ ಆತಂಕ. ಅದು ಬಿಟ್ಟರೆ ಸಂತೋಷವಾಗಿದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ
ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.